ನನಗೆ ನಂಬಿಕೆ ಇರೋದು ಮ್ಯಾನ್ಯುಯಲ್ ಇದರಲ್ಲಿ, ಬ್ಯಾಲೆಟ್ ಪೇಪರಲ್ಲಿ ಆ ನಂಬಿಕೆ ಇವತ್ತು ನೀವು ಯಾರೇ ಎಷ್ಟೇ ಮಾತಾಡಿದರೂ ಕೂಡ ನನಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲ ಅಕಾಡೆಮಿಯವ್ರಿಗೂ ಯಾರ್ಯಾರೋ ಇದ್ದಾರಲ್ಲ ಅವ್ರುಗಳಿಗೆ ಹೇಳೋದು ಇದೇನೇನೆ, ನೀವು ಅಲ್ಲಿ ಕೂತ್ಕೊಂಡಿದ್ದಾಗ ಸರ್ಕಾರದ ನಡೆಗಳನ್ನು ನೀವು ಪ್ರಶ್ನಿಸಬೇಕು, ಸರ್ಕಾರದ ಅನುಷ್ಠಾನದ ಕ್ರಮಗಳಿರ್ತಾವಲ್ಲ ಅವು ಪ್ರಶ್ನಿಸಬೇಕು. ಅದನ್ನು ಮಾಡಲಿಲ್ಲ ಅಂತಂತಂದ್ರೆ ಏನು ಬಂತು? ಇಂಗ್ಲೀಷ್ ಮಾಧ್ಯಮ ತಂದು ಇವತ್ತು ಲಕ್ಷಾಂತರ ಮಕ್ಕಳು ಇದು ಕನ್ನಡನೂ ಕಲ್ತಿಲ್ಲ, ಇದು ಇಂಗ್ಲೀಷು ಕಲ್ತಿಲ್ಲ, ಡ್ರಾಪ್ಔಟ್ಸ್ ಆಗಿದ್ದಾರೆ. ಸಾಮಾಜಿಕವಾದಂಥ ಒಂದು ಆರೋಗ್ಯಕರ ವಾತಾವರಣ ಏನಿದೆಯಲ್ಲ, ಆ ವಾತಾವರಣ ನಿರ್ಮಾಣವಾಗುವವರೆಗೆ ಈ ಶಿಕ್ಷಣ ಪಡ್ಕೊಂಡು ನಾವು ಮೌನವಾಗಿದ್ದರೆ ಏನು ಅರ್ಥ? ಮತ್ತು ಎಕನಾಮಿಕ್ ಇಂಬ್ಯಾಲೆನ್ಸ್ ಆಗಬಾರ್ದಾಗಿತ್ತಲ್ಲ ಸರ್? ಆರ್ಥಿಕ ಹಿನ್ನಡೆಗೆ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ಹೇಳ್ತಾ ಇರೋದು. ಇವರು ಹೇಳೋದಾಯಿತು. ಇವತ್ತೂ ಕೂಡ ಎಷ್ಟರ ಮಟ್ಟಿಗೆ ಬೇರೆ ಬೇರೆ ಕಡೆಯಲ್ಲಿ ಅದು ಜನರೇಟ್ ಆಗ್ತಾ ಇದೆ. ಈಗ ಸಂಚಾರ ಹೆಚ್ಚಾದಷ್ಟೂ ಕೂಡ ಬೇರೆ ಬೇರೆ ಕಡೆಗೆ ಉದ್ಯೋಗಗಳಿಗೆ ಹೋದಂಥವರುಗಳು ಉದ್ಯೋಗದ ಮುಖೇಣವಾಗಿ ಉತ್ಪನ್ನವನ್ನು ಹೇಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಇವೆಲ್ಲ ನೋಡಿದರೂ ಗೊತ್ತಾಗುತ್ತೆ. ಎಕಾನಮಿಸ್ಟ್ಸ್ಗೆ ಇದು ಗೊತ್ತಾಗುತ್ತೆ ಹೊರತು ಸಾಮಾನ್ಯರಿಗೆ ಈಗ ಗೊತ್ತಿಲ್ಲ, ಉಳ್ಳವರಿಗೆ ಗೊತ್ತಿಲ್ಲ. ಅದು ಕೆಲವ್ರಿಗೆ ಗೊತ್ತಿದ್ರೂ ಕೂಡ ತಪ್ಪು ವ್ಯಾಖ್ಯೆ ಮಾಡಿದಂತೆ ಇದನ್ನು ಇವುಗಳೆಲ್ಲವನ್ನು ಕೂಡ ನಿಲ್ಲಿಸುವುದಕ್ಕೆ ಹೇಳ್ತಾರೆ. ಸರ್, ಈ BJP ಕಾಂಗ್ರೆಸ್ ರಾಜಕಾರಣ ಬಂದಾಗ ಕೋಮುವಾದವನ್ನು ಹೊರತುಪಡಿಸಿ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಅಧಿಕಾರ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನೂ ಒಪ್ಪದ ಮನಸ್ಥಿತಿಗೆ ನೀವು ಎಡಪಂಥೀಯ ಏನು ಅರ್ಬನ್ ನಕ್ಸಲ್ಸ್ ಅಂತ ಕರೀತಾರಲ್ಲ, ಇದನ್ನು ಸಮರ್ಥನೆ ಅವ್ರು ಕೆಟ್ಟದಾಗಿ ಬೈಲಿ, ಆದರೂ ಅದನ್ನು ಕನ್ವಿನ್ಸ್ ಆಗೋ ರೀತಿಯಲ್ಲಿ ಹೇಳೋದಾದರೆ ಹೆಂಗೆ ಹೇಳ್ತೀರಿ ಸರ್? ಯಾವುದನ್ನು? ನೀವು ಅರ್ಬನ್ ನಕ್ಸಲ್ ಅಲ್ಲ, ನೀವು ಜನಪರವಾಗಿದ್ದೀರಿ, ನೀವು ಕೇವಲ BJPಯನ್ನು ವಿರೋಧಿಸ್ಬೇಕನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಪರವಾಗಿಲ್ಲ. ನಕ್ಸಲ್ ಅಂತನ್ನುವುದು ಹಿಂಸೆಯ ದಾರಿಯಾದರೆ ಅದು ಯಾರೂ ಮೆಚ್ಚುವಂಥದ್ದೇನಲ್ಲ. ಅದಕ್ಕೋಸ್ಕರ ನಾನು ಆ ಶಬ್ದವನ್ನೇ ನಮ್ಮ ಇದಕ್ಕೆ ಬಳಸೋದೇ ಅಪಪ್ರಯೋಗ ಅಂತಲೇ ಹೇಳ್ತೀನಿ. ನಾನು ಅಪಪ್ರಯೋಗ ಅಲ್ಲ, ಒಬ್ಬರನ್ನ ಎದುರಾಳಿಗಂಡು ಟೀಕಿಸ್ಬೇಕಾದ್ರೆ ಅದು ಮಾತಾಡ್ಬೇಕಲ್ಲ, ಬಾಯಿಗೆ ಬಂದಂಗೆ ಹೇಳ್ತಾರೆ. ಬಾಯಿಗೆ ಬಂದಂಗೆ ಹೇಳಿದಾಕ್ಷಣಕ್ಕೆ ನಾವು ಅದನ್ನ ಒಪ್ಕೊಳಕ್ಕಾಗತ್ತಾ? ಈಗ ಗಿರೀಶ್ ಕಾರ್ನಾಡ್ನ ಅರ್ಬನ್ ನಕ್ಸಲ್ ಅಂತಂದರು, ಒಪ್ಕೊಳಕ್ಕಾಗತ್ತಾ? ಗಿರೀಶ್ ಕಾರ್ನಾಡ್ ಅಂತ ಒಬ್ಬ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಂಥ ಒಬ್ಬ ಸೃಜನಶೀಲ ವ್ಯಕ್ತಿ ಸಾಮಾಜಿಕ ಅನಾಹುತಗಳಿಗೆ ಮಾತನಾಡಲಿಲ್ಲ ಅಂತಂದರೆ, ಪ್ರತಿಭಟನೆಗೆ ಇಳಿಲಿಲ್ಲ ಅಂತಂದರೆ ಅವರು ಏನೇ ಖ್ಯಾತಿ ಪಡ್ಕೊಂಡಿದ್ರು ಏನು ಅರ್ಥ ಬಂತು ಹೇಳಿ? ಆದರೆ ಅವ್ರಿಗೆ ಆ ಹೊಣೆಗಾರಿಕೆ ಇತ್ತು. ಅದೇ ಹೆಸರನ್ನು ನಾನು ಇನ್ನೊಬ್ಬರನ್ನ ಹೇಳಬೇಕು ಅಂತಂತಂದರೆ ನಮ್ಮ ಜಿ ಕೆ ಗೋವಿಂದರಾಯರು ಯಾವ ಹೊತ್ತಿಗೂ ಕೂಡ ನನಗೆ ಬಸವ ಪ್ರಜ್ಞೆಯ ಮನಸ್ಸುಗಳು ಅಂತ ನಾನು ಅವು ಗೌರವಿಸ್ತೀನಿ. ಜಿ ಕೆ ಗೋವಿಂದರಾಯರು ಅವರನ್ನು, ನಮ್ಮ ಗಿರೀಶ್ ಕಾರ್ನಾಡ್ ಇವರೆಲ್ಲರೂ ಕೂಡ ಬಸವ ಪ್ರಜ್ಞೆಯ ಮನಸ್ಸಿನವರು. ಯಾಕೆಂದರೆ ಜನಸಮುದಾಯವನ್ನು ಕುರಿತು ಅವರ ಒಳಿತಿಗಾಗಿ ಚಿಂತಿಸಿದವರು, ನಡೆದವರು, ನುಡಿದವರು. ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗಿದ್ದರೆ ಈ ಮೆಜಾರಿಟಿ ಮತ್ತು ಬಹುಮತಕ್ಕೇನು ಬೆಲೆ ಇಲ್ಲ ಅಂತೀರಿ? ಅವರು ಬಹುಮತ ತೊಗೊಂಡ್ಬಿಟ್ಟಾರೆ. ಈಗ ಅದು ತಪ್ಪೇ ಆಗಿದ್ದರೆ ಬಹುಮತ ಯಾಕೆ ಬಂತು? ಇವತ್ತು ಕೂಡ ನನಗೆ ಈ ಮೆಜಾರಿಟಿ ಅಲ್ಲಲ್ಲ, ಈ ಚುನಾವಣೆಯ ವ್ಯವಸ್ಥೆಯೊಳಗೆ ನನಗೆ ನಂಬಿಕೆ ಇರೋದು ಮ್ಯಾನ್ಯುಯಲ್ ಇದರಲ್ಲಿ, ಬ್ಯಾಲೆಟ್ ಪೇಪರಲ್ಲಿ ಆ ನಂಬಿಕೆ ಇವತ್ತು ನೀವು ಯಾರೇ ಎಷ್ಟೇ ಮಾತಾಡಿದರೂ ಕೂಡ ನನಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ. ಮತ್ತು ಹಂಗಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಾರ್ದಾಗಿತ್ತಲ್ಲ ಸರ್? ಅವರು ಅದನ್ನೇ ಇಲ್ಲಿ ಪ್ರಯೋಗ ಮಾಡಿದರೆ ಅದು ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲೂ ಕೂಡ ಕೆಲವು ಕಡೆಗೆ ಅದಾಗಿರೋದ್ರ ಬಗ್ಗೆ ಎತ್ತುತ್ತಾ ಇದ್ದಾರಲ್ಲ,
ಅವ್ರಿಗೆ ಅನಿರೀಕ್ಷಿತ ಆಯಿತೋ ಹೆಂಗೋ ಆಳಂದ ಇಷ್ಟು ಮೆಜಾರಿಟಿ ಬರುತ್ತಂತ ಅವ್ರಿಗೆ ಆಳಂದದ್ದನ್ನು ಹೇಳ್ತಾ ಇದ್ದಾರೆ. ಇದು ಏನೇ ಆಗಲಿ, ಈಗ ಬೇರೆ ದೇಶಗಳಲ್ಲಿ ಮುಂದುವರಿದ ರಾಷ್ಟ್ರಗಳು ಅನ್ನಿಸಿಕೊಂಡ ಕಡೆಯಲ್ಲಿಯೂ ಕೂಡ ಯಾಕೆ ಈ EVM ಇಲ್ಲ, EVM ಬಳಸ್ತಾ ಇಲ್ಲ? ಅಮೆರಿಕಾದಲ್ಲಿ ಬ್ಯಾಲೆಟ್ ಪೇಪರ್ ಇದೆ, ಯಾಕೆ ಬಳಸ್ತಾ ಇಲ್ಲ? ಯಾಕೆಂದರೆ ತಾಂತ್ರಿಕ ದುರುಪಯೋಗ, ಮ್ಯಾನ್ ಮೇಡ್ ಅವು. ನಾವು ಹೆಂಗೆ ಬಳಸ್ಕೊಳ್ತೀವಿ ಹಾಗೆ ಅವು ಬಳಕೆಗೆ ಬರ್ತಾವೆಯೇ ಹೊರತು ಅವುಗಳ ಬಗ್ಗೆ ನನಗನ್ಕ ನನ್ನನ್ನು ಅಜ್ಞಾನಿ ಅಂತಲೂ ಕೂಡ ಕರೀರಿ, ಬೇಕಾದರೆ ಆ ಪ್ರಗತಿ ವಿರೋಧಿ ಅಂತಲೂ ಕರೀರಿ, ಆದರೆ ನನಗೆ ಅವುಗಳ ಬಗ್ಗೆ ನಂಬಿಕೆ ಇಲ್ಲ. ಈಗ ನೀವು ಅದನ್ನು ಪ್ರಮೋಟ್ ಮಾಡಿದವ್ರೇನೇನೆ ಕಾಂಗ್ರೆಸ್ನವರು. ಆಗಲೂ ಕೂಡ ನಾನು ಇದನ್ನೇ ಮಾತು ಹೇಳಿದ್ದಿದ್ದು, ವಿರೋಧಿಸಿದ್ದು. ಯಾಕೆ ಅಂದರೆ ಅವೆಲ್ಲ ನಮ್ಮ ಕೈಲಿರ್ತವೆ. ಆಡಳಿತ ವ್ಯವಸ್ಥೆ ಅವುಗಳನ್ನೆಲ್ಲ ಕಂಟ್ರೋಲ್, ನಿಯಂತ್ರಣ ಮಾಡ್ತಾವೆ. ಪಟ್ಟಭದ್ರ ಹಿತಾಸಕ್ತಿ ತನ್ನ ನಿಯಂತ್ರಣಕ್ಕೆ ತಗೊಂಡಿರುತ್ತೆ. ಅದಾಗಬಾರ್ದು. ಅವ್ರು ಹೇಳ್ತಾರ ಬ್ಯಾಲೆಟ್ ಪೇಪರ್ ಇದ್ದಾಗ ರಿಗ್ಗಿಂಗ್ ಆಗ್ತಿತ್ತು ಅಂತಾರ. ಯಾವ್ದು ಎಲೆಕ್ಷನ್ ಕಮಿಷನ್ ಅಲ್ಲಿ ಅದರ ಪ್ರಮಾಣ ಇದೆಯಲ್ಲ, ಇಷ್ಟು ಏನು ಬೇಕಾದದ್ದು ಉಡಾಯಿಸ್ಬಿಡ್ಬೋದು. ಸಾಧ್ಯವೇ ಇಲ್ಲ. ಅದು ರಿಗ್ಗಿಂಗ್ಕಿಂತಲೂ ಒಂದಕ್ಕೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯವಿಲ್ಲ. ರಿಗ್ಗಿಂಗ್ ಆನಂತರದೊಳಗೆ ನಾವು ಶೋಧನೆ ಮಾಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಏನು ಶೋಧನೆ ಮಾಡ್ತೀರಾ? ಅವ್ರೇನು ರಿಸಲ್ಟ್ ಕೊಡ್ತಾರೆ ಚುನಾವಣಾಧಿಕಾರಿ, ಅದೇ ಫೈನಲ್ ಅನ್ನುವಂಥ ಅಪಾಯ ಅಲ್ಲಿದೆ. ಸರ್, ಈ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ತಾವಾಗಲೇ ಹೇಳಿದ್ರಿ, ಶೈಕ್ಷಣಿಕ ನೀತಿಗಳನ್ನು ಈ ಸರ್ಕಾರ ತಪ್ಪಿದಾಗ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ. ಆದರೆ ತಾತ್ವಿಕ ಕಾರಣದಿಂದ ನೀವು ಕಾಂಗ್ರೆಸ್ಸನ್ನು ಬೆಂಬಲಿಸುವಾಗ ಇವರ ಎಲ್ಲ ದೋಷಗಳನ್ನು ಸಮರ್ಥಿಸುವಂಥ ಅನಿವಾರ್ಯತೆ ನಿಮಗೆ, ದಿನೇಶ್ ಅಮೀನ್ಮಠ್ ಅವರಿಗೆ, ಯಾವ ಕಾರಣದಲ್ಲೂ ನಮ್ಮ ಪುರುಷೋತ್ತಮ್ ಬಿಳಿಮಲೆ ಅವರಿಗೆ ಅನಿವಾರ್ಯ ಅಂತೀರಿ ಸರ್? ನಾವು ಇವತ್ತೂ ಕೂಡ ನಾನು ಯಾವುದನ್ನು ಬೆಂಬತ್ತಿ ಹೋಗಿ ಪಡೆದವನಲ್ಲ. ಅಲ್ಲ, ಅರ್ಹತೆ ಇದ್ದದ್ದು ಕೊಟ್ಟಾಗೂ ಕೂಡ ಸರ್, ಒಂದು ಪಕ್ಷ ಕೊಟ್ಟಾಗ ನಾವು ಯಾವುದಾದ್ರು ಮುಲಾಜಿಬಿಗೆ ಒಳಗಾಗ್ತೀವಿ ಅನ್ನೋದು ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಅವು ಇಂಡಿಪೆಂಡೆಂಟ್ ಹುದ್ದೆಗಳು, ಅವು ಇಂಡಿಪೆಂಡೆಂಟ್, ಅವುಗಳ ಸ್ವಾಯತ್ತತೆಯನ್ನು ಸಮರ್ಥಿಸಿಕೊಳ್ಳಲಾರದೆ ನೀವು ಆ ಜಾಗದಲ್ಲಿ ಕುಳಿತುಕೊಂಡ್ರೆ ಯು ಆರ್ ಅನ್ ಅನ್ಫಿಟ್ ಮ್ಯಾನ್. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲ ಅಕಾಡೆಮಿಯವ್ರಿಗೂ ಯಾರ್ಯಾರೋ ಇದ್ದಾರಲ್ಲ ಅವ್ರಗಳಿಗೆ ಹೇಳೋದು ಇದೇನೇನೆ ನಾನು, ನೀವು ಅಲ್ಲಿ ಕೂತ್ಕೊಂಡಿದ್ದಾಗ ಸರ್ಕಾರದ ನಡೆಗಳನ್ನು ನೀವು ಪ್ರಶ್ನಿಸಬೇಕು. ಸರ್ಕಾರದ ಅನುಷ್ಠಾನದ ಕ್ರಮಗಳಿರ್ತಾವಲ್ಲ ಅವು ಪ್ರಶ್ನಿಸಬೇಕು. ಅದನ್ನು ಮಾಡಲಿಲ್ಲ ಅಂತಂತಂದ್ರೆ ಏನು ಬಂತು? ಇದನ್ನು ಮಾಡಿದ್ದೇವೆ ನಾವು. ನನಗೆ ಸಂಬಂಧಪಟ್ಟಂಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಾಗಲೂ ಕೂಡ ಪ್ರಶ್ನಿಸಿದ್ದೇವೆ. ಇವು ಕ್ರಮ ತಗೊಳ್ಳಿಲ್ಲ ಅಂತಂತಂದ್ರೆ ನಾವೇ ಹಾಕಿರಬೇಕು ಅಂತನ್ನೋ ರೀತಿಯೊಳಗೆ ಮಾಡಿದಾಗಲೇ ಒಬ್ಬ IAS ಆಫೀಸರ್ನ ವಾಪಸ್ ಕಳಿಸಿದ್ದಾರೆ ನಮ್ಮದು. ಯಾಕೆಂದರೆ ಕನ್ನಡ ವಿರೋಧಿ ಅನ್ನುವುದು ಅವ್ರ ಗಮನಕ್ಕೆ ತಂದಾಗ ವಾಪಸ್ ಕಳಿಸಿದ್ದಾರೆ. ಈ ತರಹದಲ್ಲಿ ನಡ್ಕೊಳ್ಬೇಕು. ಈಗಲೂ ಕೂಡ ಅಷ್ಟೇನೇನೆ ಶಿಕ್ಷಣಕ್ಕೆ ನಡೀತಾ ಇರುವಂಥ ಸ್ಥಿತಿ ಇದೆಯಲ್ಲ, ಈ ಕ್ರಮ ಇದೆಯಲ್ಲ, ಇದು ಜನವಿರೋಧಿ. ನೋಡಿ ಸರ್, 2020ನೇ ಇಸ್ವಿಯಿಂದ ಇಲ್ಲಿವರೆಗೂ ಪಾಪ ಪ್ರಕಾಶಕರ ಪುಸ್ತಕಗಳು ಖರೀದಿಯಾಗಿಲ್ಲ. ಅಲ್ಲ, ಇದ್ರದ್ದು ಮುಗಿಸ್ಬಿಡ್ತೀನಿ ಶಿಕ್ಷಣದನ್ನು. ಈಗ 730 ಶಾಲೆಗಳನ್ನು ಮುಚ್ಚೋದಕ್ಕೆ ಹೊರಟಿದ್ದಾರಲ್ಲ, ಈ ಕ್ರಮದ ಬಗ್ಗೆ ಅವ್ರು ಏನೇನೇ ಹೇಳಬಹುದು. ಪ್ರಾಯೋಗಿಕವಾಗಿ ಕ್ಷೇತ್ರಾಧ್ಯಯನ ಮಾಡಲಿ. ಎಷ್ಟು ಮಕ್ಕಳು ಡ್ರಾಪ್ಔಟ್ಸ್ ಆಗ್ತಾರೆ, ಯಾರ ಮಕ್ಕಳು ಡ್ರಾಪ್ಔಟ್ಸ್ ಆಗ್ತಾರೆ, ಯಾವ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು, ಇದೆಲ್ಲದನ್ನೂ ಕೂಡ ಕುರಿತು ಯೋಚನೆ ಮಾಡಲಿ. ಬ್ಯೂರೋಕ್ರಸಿ ಹೇಳದಂತೆ ಕೇಳೋದಲ್ಲ. ಇದೆಲ್ಲವನ್ನು ಯೋಚನೆ ಮಾಡಿದ ರೀತಿಯೊಳಗೆ ಹೊಸ ಪ್ರಯೋಗಗಳನ್ನು ತರಬೇಕು ಅಂತಂದಾಗ ಸಾಮಾಜಿಕ ಹಿತವನ್ನು ಗಮನದಲ್ಲಿಟ್ಕೊಂಡಂತೆ ತರಬೇಕು. ಏಕ್ದಮ್ ತರೋದಲ್ಲ. ಇಂಗ್ಲೀಷ್ ಮಾಧ್ಯಮ ತಂದು ಇವತ್ತು ಲಕ್ಷಾಂತರ ಮಕ್ಕಳು ಕನ್ನಡನೂ ಕಲ್ತಿಲ್ಲ, ಇಂಗ್ಲೀಷು ಕಲ್ತಿಲ್ಲ, ಡ್ರಾಪ್ಔಟ್ಸ್ ಆಗಿದ್ದಾರೆ. ಕನ್ನಡ ಸರ್ಕಾರನೇ ಇಂಗ್ಲೀಷ್ ಮಾಧ್ಯಮ ಶಾಲೆ ತಂದದ್ದು ಅದರಿಂದಾಗಿ ಆಗಿರೋದು ಅನಾಹುತ. ಮಕ್ಕಳು ಅದು ಇಂಗ್ಲೀಷ್ನೂ ಕಲ್ತಿಲ್ಲ. ಯಾಕೆಂದರೆ ಇಂಗ್ಲೀಷ್ ಹೇಳ್ಕೊಡೋ ಟ್ರೈನ್ಡ್ ಟೀಚರ್ಸೇ ಇಲ್ಲ ಅಂತ. ಅಲ್ಲಿ ಶಿಕ್ಷಕರಿಗೂ ಬರೋದಿಲ್ಲ ಸರ್. ಕನ್ನಡ ಮಾಧ್ಯಮ ಶಾಲಾ ಶಿಕ್ಷಕರಿಗೂ ನೀವು ದಿಢೀರಂತ ಪಠ್ಯಕ್ರಮ ಬದಲಾಯಿಸಿದ್ರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಹೇಳಕ್ಕೆ ಅವ್ರಿಗೂ ಸಾಧ್ಯ ಹೆಂಗಾಗುತ್ತೆ? ಅದಕ್ಕೆ 2-3 ವರ್ಷದ ತಯಾರಿ ಬೇಕು. ಅವರಿಗೆ ಟ್ರೈನಿಂಗ್ ಕೊಟ್ಟಾಗ ಮಾತ್ರ ಸಾಧ್ಯವಾಗುತ್ತೆ.
ಇದು ಯಾವುದೂ ಇಲ್ಲದೆ ಇದ್ದು ಏಕ್ದಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಇದು ಒಂದು ರೀತಿ ಒಳಗೆ ದರ್ಬಾರ್ ಹುಚ್ಚು ದರ್ಬಾರವೇ ಆಗ್ತಕ್ಕಂಥದ್ದಾಗುತ್ತೆ. ಈ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಈ ದಿನಗಳಲ್ಲೂ ಕೂಡ ಈ 730 ಶಾಲೆಗಳನ್ನು ಮುಚ್ಚುವುದಕ್ಕೆ ತೊಡಗಿರೋದು, ಚನ್ನಪಟ್ಟಣದ ಸುತ್ತಮುತ್ತ ನಡೀತಾ ಇರೋದು, ಈ ಕೇಸ್ ಹಾಕಿದ್ದಾರೆ ಅಲ್ಲೆಲ್ಲ. ಇದೆಲ್ಲ ಏನು ಸೂಚಿಸುತ್ತೆ? ಇದು ಕ್ಷೇತ್ರಾಧ್ಯಯನವನ್ನು ನಡೆಸದ ರೀತಿಯೊಳಗಿನ ಪ್ರಯೋಗಗಳು, ಅಪಪ್ರಯೋಗಗಳು, ಅಥವಾ ಏನಾರ ಆತುರದ ಪ್ರಯೋಗಗಳು. ಲಾಬಿ ಏನಾರ ಶಿಕ್ಷಣದ ಕ್ಷೇತ್ರ ಇರುತ್ತೆ, ಖಾಸಗಿ ಸಂಸ್ಥೆಗಳ ಲಾಬಿ ಇರುತ್ತೆ. ಜೊತೆಗೆ ಆಮೇಲೆ ಈ ಹೊಸದಾಗಿ ತಗೊಳ್ಬೇಕಲ್ಲ, ಈಗಿರೋ ವೇಕೆನ್ಸಿಗಳೇ ಸಾಕಷ್ಟಿವೆ, ಅವು ತಗೊಳ್ಬೇಕು. ಅವು ತಗೊಂಡಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಆಮೇಲೆ ಮಕ್ಕಳಿಗೆ 6 ಕಿಲೋಮೀಟ್ರ್ ದೂರದಲ್ಲಿತ್ತು ಅಂತಂತಂದರೆ ಅಲ್ಲಿಗೆ ಯಾವ ಹಳ್ಳಿಗೆ ವಾಹನ ಹೋಗುತ್ತಾ, ಇಲ್ಲ ಬಸ್ ಚಾರ್ಜ್ ಕೊಟ್ಬಿಡ್ತೀವಿ ಅಂತಾರೆ. ಬಸ್ ಚಾರ್ಜ್ ರೀತಿಯಲ್ಲಿ ಇಷ್ಟು ಪ್ಯಾಕೆಟ್ ಮನಿ ಏನೋ ಕೊಡೋದಕ್ಕೆ ವ್ಯವಸ್ಥೆ ಆಗುತ್ತಾ ಇದೆಯಂತೆ. ಹಳ್ಳಿಗೆ ರಸ್ತೆ ಇದೆಯಾ ಮೊದಲು, ಅಲ್ಲಿಗೆ ಹೋಗೋದಕ್ಕಾಗತ್ತಾ? ಸ್ಕೂಲ್ ಬಸ್ಗಳು ಅಥವಾ ಸರ್ಕಾರಿ ಬಸ್ಗಳು ಇದ್ದಾವ, ಪ್ರೈವೇಟ್ ಬಸ್ಗಳಿದ್ದಾವ, ಇವ್ಯಾವುದನ್ನು ಅಧ್ಯಯನ ಮಾಡೋದ ರೀತಿ ಒಳಗೆ ಹುಂಬು ಒಬ್ಬ ಯಾರೋ ಕೊಟ್ಟ ಅಂತಂತಂದು ಈ ಸಲಹೆಗಳನ್ನು ಸ್ವೀಕರಿಸೋದಿದೆಯಲ್ಲ, ಇದು ಅವೈಜ್ಞಾನಿಕವಾದ್ದು, ಅಪ್ರಜಾಸತ್ತಾತ್ಮಕವಾದ್ದು, ಅತಾರ್ಕಿಕವಾದದ್ದು. ಮತ್ತೆ ಬಡವ್ರ ಮಕ್ಕಳಿಗೆ ಅನ್ಯಾಯ ಮಾಡುವಂಥ ಕ್ರಮ ಇದು. ಆ ದೃಷ್ಟಿಯಿಂದ ಇದನ್ನು ಸರ್ಕಾರ ಕೈ ಬಿಡಬೇಕು ಇದು. ಯಾಕೆಂದರೆ ನಮ್ಮ ಕಣ್ಣೆದುರಿಗೇನೆ ಈ ಉಚಿತ ಶಿಕ್ಷಣ, ಕಡ್ಡಾಯ ಶಿಕ್ಷಣದ ಫಲಾನುಭವಿಗಳಾಗಿರುವ ನಮಗೆ, ನಮ್ಮ ಹಳ್ಳಿಗಾಡಿನ ಮಕ್ಕಳುಗಳು, ಈಗಿನ ತಲೆಮಾರಿಗೆ ಅಷ್ಟು ಕಷ್ಟ ಇಲ್ಲ ಅಂತಾರಲ್ಲ ಸರ್. ಒಂದು ಕಡೆ ಫ್ರೀ ಯೋಜನೆಗಳು ಕೊಟ್ಟಿರಿ, ನೀವು ಶ್ರೀಮಂತರಾಗಿರ. ನಮಗೆ ಇನ್ನೂ ಕೂಡ ನಮ್ಮ ಕಣ್ಣು, ಕಿವಿ, ನೆನಪುಗಳು ಜೀವಂತವಾಗಿದ್ದಾವೆ. ನನ್ನ ಹಳ್ಳಿಗಾಡಿನಲ್ಲಿ ಇವತ್ತು ಅನ್ನಭಾಗ್ಯ ಇದ್ರ ಮುಖೇಣವಾಗಿ ಹೊಟ್ಟೆ ತುಂಬುತ್ತಿರಬಹುದು, ಆದರೆ ಇವತ್ತು ಕೂಡ ಲ್ಯಾಂಡ್ಲೆಸ್ ಇದ್ದಾರೆ. ಕೂಲಿನಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತಂದರೂ ಕೂಡ ಸಿಗಲಾರದಂಥ ಸ್ಥಿತಿಗಳಿದ್ದಾವೆ ಕೂಲಿನಾಲಿಗೆ. ಆಮೇಲೆ ಅವರು ಈಗ ಏನೋ ಒಂದು ಇದನ್ನು ಕೊಟ್ಟು ಹೆಣ್ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಕೊಟ್ಟಿರೋದ್ರಿಂದಾಗಿ 15-20 ಮೈಲಿ ದೂರದಲ್ಲಿರ್ತಕ್ಕಂಥ ಯಾವುದಕ್ಕೆ ಈ ಯಾವ ಫ್ಯಾಕ್ಟ್ರಿಗಳಿದಾವಲ್ಲ ಸರ್, ಈ ಬಟ್ಟೆ ಹೊಲಿಯೋದು, ಅದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಸರ್. ಅಲ್ಲ ಸರ್, ರೆಡಿಮೇಡ್ ಗಾರ್ಮೆಂಟ್ಸ್. ಆ ಗಾರ್ಮೆಂಟ್ಸ್ಗಳಿಗೆ ಇವತ್ತು ಕೂಡ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ಒಂದು 10-15 ಸಾವಿರ ರೂಪಾಯಿ ದುಡಿದಂತೆ ಅವರು ಹೊಟ್ಟೆ ತುಂಬಿಸ್ಕೊಳ್ತಿದ್ದಾರೆ. ಮಕ್ಕಳಿಗೆ ಹೊಟ್ಟೆ ತುಂಬ್ತಾ ಇದೆ. ಅಷ್ಟಕ್ಕೆ ಸಾಕಾ? ಅವ್ರಿಗೆ ಕನಸುಗಳಿರಲ್ವಾ? ಅವ್ರಿಗೆ ಎಜುಕೇಷನ್ ಪಡ್ಕೊಳ್ಬೇಕು ಅಂತಿರೋದಿಲ್ವಾ? ಎಲ್ಲಿ ಕಳಿಸ್ತಾರೆ? ಈ ಎಲ್ಲವುಗಳ ಯೋಚನೆ ಪಕ್ಷಾತೀತವಾಗಿ ಎಲ್ಲ ಸರ್ಕಾರದ ನಿಲುವು ಹೀಗೆ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಕ್ಕೆ ರೆಕಮೆಂಡ್ ಮಾಡೋದಾದರೆ ಜನಪರ ಹೆಂಗೆ ಆಶಯಗಳು ಉಳಿತಾವೆ ಸರ್? ಭಾಳ ಕಷ್ಟ. ಈಗ ನಿಮ್ಮಂಥವ್ರೇನೋ ಪ್ರತಿಭಟಿಸ್ತೀನಿ ಅಂತೀರಿ, ಆದರೆ ಈಗ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಪ್ರಗತಿಪರ ವಿಚಾರಧಾರೆಯರು ಕಾಂಗ್ರೆಸ್ ಕಡೆಗೆ ಇರ್ತಾರೆ, ಅವ್ರ ಮೌನವನ್ನು ವಹಿಸ್ತಾರೆ. ಬಲಪಂಥೀಯ BJPಯವರು ಅವ್ರಿಗಿದು ಬೇಕಾಗಿಲ್ಲ, ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪೊರೆಯೋದು ಬೇಕಾಗಿರ್ತದೆ. ಮತ್ತು ಹೀಗಿದ್ದಾಗ ಎಲ್ಲವನ್ನೂ ಬಲ್ಲಂಥವ್ರು ಮುಖ್ಯಮಂತ್ರಿಗಳು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದವರು, ಅವರ ಅರಿವಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಅಂತೀರಿ ಸರ್? ಆ ಪ್ರಯತ್ನದಲ್ಲೇನೇ ನಮ್ಮ ಸಮಾನ ಮನಸ್ಕರ ಸಂಘಟನೆ, ಕರ್ನಾಟಕ ನಾಗರಿಕ ಜಾಗೃತಿ ವೇದಿಕೆ ಪ್ರಯತ್ನ ಪಡ್ತಾ ಇದ್ವಿ. ಅವ್ರ ಮನಸ್ಸಿಗೆ ತಂದ ರೀತಿ ಒಳಗೆ, ಅದು ಗಮನಕ್ಕೆ ತಂದ ರೀತಿ ಒಳಗೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋಲ್ಲ. ಅವರು ಬರೀ ಗಮನಕ್ಕೆ ತರೋದಲ್ಲ, ಇದನ್ನೇನಾದರೂ ಮುಂದುವರಿಸ್ತು ಅಂತಂದರೆ ಬೇರೆ ರೀತಿಯ ಒಂದು ಪ್ರತಿಭಟನೆಗೂ ಕೂಡ ಇಳಿಯುವ ಒಂದು ಮನೋಸ್ಥಿತಿ ನಾವು ಸಂಕಲ್ಪಬದ್ಧವಾಗಿ ಮಾಡ್ತಾ ಇದ್ದೇವೆ ನಾವು. ಸರ್, ಈ ಬಲಪಂಥೀಯ ವಿಚಾರಧಾರೆಗಳ ವಿರೋಧದ ಬರಹ ಮತ್ತು ಮಾತಿದೆಯಲ್ಲ, ಇದು ಅನೇಕ ಮುಜುಗರಕ್ಕೆ ಒಳಪಡುವ ಟೀಕೆಗಳನ್ನು ಎದುರಿಸುವಾಗ ಈ ಪ್ರಾಯದಲ್ಲಿ ನೀವು ಅದನ್ನು ಕಂಡಾಗ ನಿಮ್ಗೆ ಏನು ಅನ್ನಿಸ್ತಿದೆ? ನನಗೆ ಬೇಕಾಗಿತ್ತ ಅಂತ ಅನಿಸಲ್ಲ? ನನಗೆ ಯಾವತ್ತೂ ಅನಿಸಿಲ್ಲ. ಯಾಕಂದರೆ ನೀವು ಕಳೆದ ಬಾರಿ ಸಂದರ್ಶನ ಕೊಟ್ಟ ಮೇಲೆ ನನಗೆ ಒಂದು ರೀತಿ ವಿಚಿತ್ರ ಅನ್ನಿಸ್ತು.
ಅರೆ ಏನೋ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ, ಅದನ್ನು ಗೌರವಿಸುವಂಥ ವಾತಾವರಣವನ್ನು ನಾವು ಕಳ್ಕೊಂಡ್ಬಿಟ್ರೆ ಒಂದೊಂದು ಸಲ ಎಲ್ಲರೂ ಅಂತಾರೆ ಮನೆಯಲ್ಲಿ ಸ್ನೇಹಿತರು, ಇದೆಲ್ಲ ನಿಮ್ಗೆ ಯಾಕೆ ಬೇಕಪ್ಪ, ಇಷ್ಟು ಕೊಳಕಾಗಿರುವಂಥ ಟೀಕೆಯನ್ನು ಎದುರಿಸುವಂಥ ಅಗತ್ಯ ಇತ್ತೇನೋ ಅಂತ ಕೇಳ್ತಾರೆ. ಸೊ ಇದಕ್ಕೆ ಅನುಭವಿಗಳಾದ ನಿಮ್ಮ ಅಭಿಪ್ರಾಯ ಏನು ಸರ್? ನನಗೆ ಟೀಕೆಗಳಿಗೆ ನಾನು ಕಿವಿ ಕೊಡ್ತಾ ಹೋಗ್ತಾ ಇಲ್ಲ. ನನ್ನ ಕಾಳಜಿ ಸಾಮಾಜಿಕವಾದಂಥ ಒಂದು ಆರೋಗ್ಯಕರ ವಾತಾವರಣ ಏನಿದೆಯಲ್ಲ, ಆ ವಾತಾವರಣ ನಿರ್ಮಾಣವಾಗುವವರೆಗೆ ಈ ಶಿಕ್ಷಣ ಪಡ್ಕೊಂಡು ನಾವು ಮೌನವಾಗಿದ್ದರೆ ಏನು ಅರ್ಥ? ಸರ್ ನಿಮ್ಮಂಥವ್ರ ಧ್ವನಿ ಭಾಳ ಕ್ಷೀಣಿಸಿದಾಗ ಏನಾಗುತ್ತೆ? ಏನೇ ಆದ್ರೂ ಕೂಡ ಒಂದು ಧ್ವನಿ ಇದ್ದರೂ ಒಂದು 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 ಎಕ್ಸಾಂಪಲ್ ಹೇಳ್ತೀನಿ. ಕಾಡಿನಲ್ಲಿ ಬೆಂಕಿ ಬಿದ್ದಾಗ ಈ ಸಿಂಹ, ಆನೆ, ಅವು ಇವು ಎಲ್ಲ ಓಡೋಗ್ತಿದ್ದಾಗ ಗುಬ್ಬಚ್ಚಿ ಒಂದು ರೆಕ್ಕೆನಲ್ಲಿ ನೀರು ತಗೊಂಡು ಬಂದು ಹನಿಸ್ತಾ ಇತ್ತಂತೆ. ಅದನ್ನು ನೋಡಿ ನಕ್ಕೊಂಡು ಓಡಿದುವಂತೆ ಅಂತನ್ನೋದು. ಆಗ ಗುಬ್ಬಚ್ಚಿ ಹೇಳುತ್ತಂತೆ, ನನ್ನ ಕೈಲಾಗೋದು ಇಷ್ಟೇ, ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ನನಗೆ ಬದುಕೋದಕ್ಕಿದುವರೆಗೆ ಅವಕಾಶ ಕೊಟ್ಟಂಥ ಕಾಡು, ಇದು ಹತ್ತಿ ಉರಿತಾ ಇದೆ ಅಂತಂದಾಗ ಹೊಣಗೇಡಿಯಾಗಿ ಓಡಿ ಹೋಗಲಾರೆ. ನಮ್ಮ ಮನಸ್ಥಿತಿನೂ ಕೂಡ ಹಾಗೇನೇ, ನಿರಾಶೆ ಇಲ್ಲ ನಮಗೆ. ಬಹಳ ಪ್ರಕ್ಷುಬ್ಧ ಸ್ಥಿತಿಯನ್ನು ಕಂಡು ಸಂಕಟ ಇದೆ, ಆದರೆ ಇದು ಸುಧಾರಿಸುತ್ತೆ ಅನ್ನುವ ನಿರೀಕ್ಷೆಗಳಿವೆ, ನಿರಾಶೆ ಇಲ್ಲ. ಈ ಜೀವಪರ ಜನಪರ ಮನಸ್ಸುಗಳಿಗೆ ಜಾತಿ ಧರ್ಮ ಅಡ್ಡ ಬರಬಾರ್ದಲ್ಲ ಸರ್? ಎಲ್ಲಿ ಈ ದೇಶದೊಳಗೆ ನನ್ನನ್ನು ಒಳಗೊಂಡ ರೀತಿ ಒಳಗೆ ದಾಟಿದವರು ಎಷ್ಟು ಜನ ಇದ್ದೀವಿ? ಯಾಕೆ ಅದು ಕಷ್ಟ ಆಗುತ್ತೆ? ಅದು ಅಷ್ಟು ಆಳವಾಗಿ ನಮ್ಮನ್ನು ಆಳಲಿಕ್ಕೆ ಕಾರಣ ಏನು? ನಮ್ಮ ಓದು, ಜ್ಞಾನ, ಅಧ್ಯಯನ ಎಲ್ಲ ವೇಸ್ಟ್ ಆ ಜಾತಿ ಮುಂದೆ? ಹೌದು, ಅಂದ್ರೆ ವೇಸ್ಟ್ ಅಂತ ಅನ್ನೋದು ನಾನು ಹೇಳ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಎಚ್ಚರದಲ್ಲಿ ನಾವು ಅದನ್ನು ದಾಟುವ ಪ್ರಯತ್ನವನ್ನು ಮಾಡ್ತೇವೆಯೋ ಅಷ್ಟು ನಾವು ಮನುಷ್ಯರಾಗ್ತೇವೆ ಅಲ್ಲಿ. ಯಾಕೆ ಅಂತಂತಂದರೆ ಈ ಹೊತ್ತು ಜಾತಿ ಬಿಟ್ಟರು ಅವನ ಜಾತಿ ಬಿಡಲಿಲ್ಲ ಅಂತನ್ನೋ ಮಾತುಗಳಿರ್ತಾವಲ್ಲ, ಆ ನೆಲೆಯೊಳಗೆ ಯೋಚನೆ ಮಾಡ್ಕೊಂಡು ಬಂತು ಅಂತಂದರೆ ಯಾರು ಅದರಿಂದ ಮುಕ್ತರಾಗಿ ಸಂಪೂರ್ಣ ವಿರೋಧಿಸಿದ ರೀತಿಯೊಳಗೆ ಇದ್ದಾರೆ, ಈ ಪ್ರಶ್ನೆ ಹಾಕ್ಕೊಂಡಾಗ ನನಗೆಷ್ಟೋ ಅನಿಸುತ್ತೆ, ಯಾರು ತನ್ನ ಜಾತಿಯವರ ನಿಂದನೆಗೆ ಗುರಿಯಾಗಿರ್ತಾನೋ ಅವನು ಸ್ವಲ್ಪ ಮಟ್ಟಿಗೆ ಸೆಕ್ಯುಲರ್ ಆಗಿದ್ದಾನೆ ಅಂತನ್ನುವ ಒಂದು ಪ್ರಮಾಣ ಕಾಣಿಸುತ್ತೆ ನಮಗೆ. ಪುಟ್ಟಪ್ಪನವರನ್ನು ಅವರ ಬರಹಗಳನ್ನು ಓದಿ ಅವರ ಜಾತಿ ಮೂಲದವರು ಮೊದಲೆಲ್ಲ ವಿರೋಧಿಸಿದರು, ಈಗ ಆರಾಧಿಸ್ತಾ ಇದ್ದಾರೆ. ಯಾಕೆ ಆರಾಧಿಸ್ತಾ ಇದ್ದಾರೆ ಅನ್ನೋದು ಅದು ಬೇರೆ ಪ್ರಶ್ನೆ. ಆದರೆ ವಿರೋಧಿಸಿದ್ದು ಗುಂಪು ಕೂಡ ಇತ್ತು ಆಗ, ಇವನು ಹಾಗೆ ಹೀಗೆ ಅಂತನ್ನೋ ರೀತಿ ಒಳಗೆ ಇದು ಇದ್ದಿದ್ದೇ. ಆದರೆ ಹಾಗಂದ್ಕೊಂಡು ನಾವು ಅದಕ್ಕೆ ಹೆದರಿ ಕೂತ್ಕೊಳ್ಳೋದಕ್ಕಿಂತ ಎಷ್ಟು ಸಾಧ್ಯವೋ ಅಷ್ಟು ನಾವು ಸೆಕ್ಯುಲರ್ ಆಗಿರೋದಿದೆಯಲ್ಲ, ಅದು ಬಹಳ ಅಗತ್ಯವಾದದ್ದು ಸರ್. ಅದು ಸಾಮಾಜಿಕ ದೃಷ್ಟಿಕೋನದಿಂದ ಅಗತ್ಯ, ನಮಗೊಂದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ಖಂಡಿತ. ನನ್ನ ಪ್ರಮಾಣದಲ್ಲಾದರೂ ನಾನು ಸೆಕ್ಯುಲರ್ ಆಗಿದ್ದೇನೆ. ಒಂದು ಜಾತಿ ಗಂಟು ಹಾಕ್ಯಂಡ್ರೆ ಕೊಳ್ತಿದ್ದೀನಿ ಅಂತ ಅನಿಸುತ್ತೆ, ಕೊಳ್ತಿದ್ದೀನಿ. ಅದಕ್ಕೆ ಲಂಕೇಶ್ ಹೇಳ್ತಿದ್ದಿದ್ರಂತೆ, ಒಂದು ವೇದಿಕೆಯಲ್ಲಿ ಒಂದು ಸಮಾರಂಭ ಮಾಡಿದಾಗ ನೀವು ಒಂದೇ ಜಾತಿಯವ್ರು ಕೂತಿದ್ರೆ ನೀನು ನಾಚಿಕೆ ಆಗಬೇಕು, ಬರೀ ಗಂಡಸರೇ ಕೂತಿದ್ರೆ ನಿಮಗೆ ನಾಚಿಕೆ ಆಗಬೇಕು. ಈ ಥರದ ಸೂಕ್ಷ್ಮಗಳನ್ನು ಅವ್ರು ನಮ್ಮ ಮೇಷ್ಟ್ರು ಅವರು ನಮ್ಮಗಳಿಗೆ ಕಲಿಸಿದವರು. ಇಲ್ಲಿ ಆ ತರಹದಲ್ಲಿ ಹೋಯಿತು ಅಂತಂದ್ರೆ ಕೊನೆಗೆ ಅವರನ್ನೂ ಕೂಡ ಪ್ರಶ್ನೆಗೆ ಈಳು ಮಾಡಿದಂಥದ್ದು ಸನ್ನಿವೇಶಗಳಿದ್ದಾವೆ, ನೀವು ಹೆಂಗೆ ದಾಟಿದ್ರಿ ಅಂತ ಅನ್ನೋದಕ್ಕೂ ಕೂಡ. ಆದರೆ ಅದು ಅನಿವಾರ್ಯ. ಯಾಕೆ ಅಂತಂದರೆ ವ್ಯಕ್ತಿ ವೈಯಕ್ತಿಕ ಅಲ್ಲ, ವ್ಯಕ್ತಿ ಕೌಟುಂಬಿಕ, ವ್ಯಕ್ತಿ ಸಾಮಾಜಿಕ, ವ್ಯಕ್ತಿ ಸಮಷ್ಟಿ, ವ್ಯಕ್ತಿಯ ನಿಲುವುಗಳು. ಆ ಹಿನ್ನೆಲೆ ಒಳಗೆ ಎಷ್ಟರ ಮಟ್ಟಿಗೆ ನೀನು ದಾಟ್ತಾ ಹೋಗ್ತೀಯ ಅಂತನ್ನೋದ್ರ ಹಿನ್ನೆಲೆಯೊಳಗೆ ನಿನ್ನ ಮನುಷ್ಯತ್ವ, ನಿನ್ನ ಪ್ರಾಮಾಣಿಕತೆ ಉಳಿಯುತ್ತೆ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೇಳ್ತಾರೆ, ನಾನು ಕುರುಬ ಜನಾಂಗವನ್ನು ಸಂಘಟಿಸಿದೆ, ಒಗ್ಗಟ್ಟಿಸಿದೆ, ಸಮಾಜಕ್ಕಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದೆ,
ಹಾಗಂತ ನಾನು ಜಾತಿವಾದಿ ಆಗಲಿಲ್ಲ, ಇನ್ನುಳಿದ ಜಾತಿಗಳಿಗೂ ನಾನು ಅದನ್ನು ವಿಸ್ತರಿಸ್ತಾ ಹೋದೆ ಅಂತ. ಜಾತಿ ವ್ಯವಸ್ಥೆ ಸಂದರ್ಭದಲ್ಲಿ ಇಂಥ ಮಾತುಗಳನ್ನು ನಾವು ಒಪ್ಪಬಹುದಾ ಸರ್? ನೋಡಿ, ಒಬ್ಬ ಮನುಷ್ಯ ಎಸ್ ಟಿ ಸಿದ್ದರಾಮಯ್ಯನವರು ಹೇಳ್ಬೋದು, ಒಪ್ಪಬಹುದು. ಮುಖ್ಯಮಂತ್ರಿಗಳು ಹೇಳಿದಾಗ ಅಲ್ಲಿ ರಾಜಕೀಯ ಕಾರಣನ ವಾಸನೆ ನಾವು ನೋಡ್ಬೋದಾ? ಅದು ಹೇಳಿದ ಸಂದರ್ಭ ಇದೆಯಲ್ಲ, ಆ ಸಂದರ್ಭದ ಸೂಕ್ಷ್ಮಗಳನ್ನು ನೀವು ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಯಾಕೆ ಅಂತಂದರೆ, ಪ್ರಥಮವಾಗಿ ಕಟ್ಟಿದ್ದಂಥದ್ದು ಯಾರು ಅಂತನ್ನುವ ಪ್ರಶ್ನೆ ಎತ್ತಿದಾಗ, ಅದೇ ಜಾತಿಯವರೇ ಎತ್ತಿದಾಗ ಇನ್ನೊಬ್ಬರು ನಾನು ಅಂತಂದಾಗ ಇವರಿಗೆ ಸಹಜವಾಗಿ ಕಟ್ಟಿದ್ದವರಿಗೆ ಹರ್ಟಾದ ರೀತಿ ಒಳಗೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇದುವರೆಗೂ ಎಂದೂ ಕೊಟ್ಟಿಲ್ಲ, ಈ ಸಾರಿ ಕೊಟ್ಟಿದ್ದಾರೆ. ಒಂದು. ಇನ್ನೊಂದು ಗಮನಿಸಬೇಕು, ಅಸಂಘಟಿತ ಸಮುದಾಯಗಳಿಗೆ ಒಂದು ಕಾಲಘಟ್ಟದಲ್ಲಿ ಧರ್ಮ ಅನ್ನೋದಿದೆಯಲ್ಲ, ಅಥವಾ ಅದನ್ನು ಜಾತಿ ಅನ್ನೋದಿದೆಯಲ್ಲ, ಆ ಸಂಘಟನೆ ಮಾಡೋದಕ್ಕೆ ಒಂದು ಪೀಠದ ಅಗತ್ಯ ಇತ್ತು, ಅನಿವಾರ್ಯ ಅಂತ ಅನಿಸುತ್ತೆ. ಇವತ್ತು ಎಲ್ಲ ಶೂದ್ರ ಸಮುದಾಯಗಳೂ ಕೂಡ ಅಥವಾ ವಂಚಿತ ಸಮುದಾಯಗಳು ಕೂಡ ಮಠಪೀಠಗಳನ್ನು ಕಟ್ಕೊಂಡವೆ. ಯಾಕಾಗಿ ಅಂತಂತಂದರೆ ತಮ್ಮ ಅಸ್ತಿತ್ವ ತೋರಿಸ್ಬೇಕು ಅಂತನ್ನೋ ಕಾರಣಕ್ಕೆ ಸಾಂಸ್ಕೃತಿಕ ನಾಯಕನನ್ನು ಹುಡುಕೊಂಡು ಅವನ ಹೆಸರಿನಲ್ಲಿ ಒಂದು ಮಠಪೀಠ ಕಟ್ಕೊಂಡಿರ್ತಾರೆ. ಹಾಗೆ ಇದು ಕೂಡ ಕಟ್ಕೊಂಡಿರೋದು. ಹಂಗೆ ನೋಡಿದರೆ ಕನಕದಾಸರಿಗಿಂತ ಹೆಚ್ಚಿನದಾಗಿ ಪೂರ್ವಿಕ ಇನ್ನೊಬ್ಬರಿದ್ದಾರೆ, ರೇವಣಸಿದ್ಧ. 12ನೇ ಶತಮಾನದಲ್ಲಿದ್ದಂಥ ರೇವಣಸಿದ್ಧ. ಅವನ ಪೂರ್ವಿಕ ಇನ್ನೊಬ್ಬ ಇದ್ದಾರೆ, ಶಾಂತಮುತ್ತಯ್ಯ ಅಂತ. ಆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ, ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಶಾಂತಮುತ್ತಯ್ಯ. ಇಡೀ ಈ ಸಮುದಾಯವೇ ಶಿವೋಪಾಸಕ ಸಮುದಾಯ. ಹರಪ್ಪ ಮೊಹೆಂಜಾದವರ ಕಾಲದಿಂದಲೂ ಕೂಡ ಗೊಲ್ಲರು ಮತ್ತು ಕುರುಬರು ಪಶುಪಾಲಕರಾಗಿದ್ದವರು, ಪಶುಪತಿಯನ್ನು ಆರಾಧಿಸುತ್ತಿದ್ದವರು. ಜುಂಜಪ್ಪ ಯಾರು, ಚಿತ್ರಲಿಂಗ ಯಾರು, ಪಾತಲಿಂಗ ಯಾರು, ಶಾಂತಮುತ್ತಯ್ಯ ಯಾರು, ರೇವಣಸಿದ್ಧ ಯಾರು, ಶಿವ ಯಾರು, ಇವೆಲ್ಲವುಗಳ ಕುಲಮೂಲ ಚರಿತ್ರೆಯನ್ನು ಹುಡುಕಿಕೊಂಡು ಹೋದಾಗ ಗೊತ್ತಾಗುತ್ತೆ ಈ ಶಿವೋಪಾಸಕ ಸಮುದಾಯಗಳು ಎಲ್ಲಿನವರೆಗೆ ಶಿವೋಪಾಸಕ ಸಮುದಾಯಗಳಾಗಿ ಬಂದವು. ಗೊಲ್ಲರೊಳಕ್ಕೆ ಕೃಷ್ಣ ಯಾವಾಗ ಹೋದ, ಕುರುಬರೊಳಕ್ಕೆ ಕನಕ ಯಾವಾಗ ಹೋದ? ಕನಕ ಯಾಕೆ ಕೃಷ್ಣನ ಆರಾಧಕನಾದ? ಅದು ಆ ಕಾಲದ ಒತ್ತಡದೊಳಗೆ ಆಗಿರ್ತಕ್ಕಂಥದ್ದು. ಕನಕ ಯಾಕೆ ಕೃಷ್ಣನ ಆರಾಧಕನಾದ? ಈ ಎಲ್ಲ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ಗೊತ್ತಾಗುತ್ತೆ ಸ್ಥಿತ್ಯಂತರ ಏನು ಅಂತನ್ನೋದು. ಇವತ್ತು ಕೂಡ ನನಗೆ ಒಂದು ಸೂಕ್ಷ್ಮವಾಗಿ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೀನಿ. ಬಸವಣ್ಣನವರು ಹುಟ್ಟಿನ ಮೂಲವನ್ನು ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಅಂತಂದು, ಒಂದು ರೀತಿಯಲ್ಲಿ ಪಾಪಕರ್ಮದ ಮೂಲ ಅಂದು ಬಿಸುಟು ಹೊರಕ್ಕೆ ಬಂದರು. ಹೊರಕ್ಕೆ ಬಂದು ಏನು ಮಾಡಿದರು? ನೀಚಾತಿ ನೀಚ ಅನ್ನಿಸಿಕೊಂಡಿದ್ದ ನೆಲೆಯೊಳಗೆ ತಮ್ಮ ಹುಟ್ಟನ್ನು ಪವಿತ್ರೀಕರಿಸಿಕೊಂಡ್ರು. ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಬೆರಣಿಯನಾಯಲಿಕ್ಕೆ ಹೋಗಿ ಹೊಲದಲ್ಲಿ ಸಂಗವ ಮಾಡಿದರು. ಕೂಡಲ ಸಂಗಮದೇವ ಸಾಕ್ಷಿಯಾಗಿ ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು ಅಂತಂದು ಬಸವಣ್ಣ ತಮ್ಮ ಹುಟ್ಟನ್ನು ಪವಿತ್ರೀಕರಿಸಿಕೊಂಡ್ರು. ಹುಟ್ಟಿನ ಮೂಲವನ್ನು ಬಿಟ್ಟು ಹೊರಕ್ಕೆ ಬಂದದ್ದು. ಈ ಪರಿತ್ಯಕ್ತ ಮೂಲದ ಮನಸ್ಸುಗಳು ಎಷ್ಟೋ ಹೋಗಿ ಬಾಗಲು ಬಡ್ದವೆ. ಯಾವುದನ್ನು? ಶ್ರೇಷ್ಠತೆಯ ವ್ಯಸನದೊಳಗಿರುವ ಆ ಸಮುದಾಯವನ್ನು, ಆ ವರ್ಣವನ್ನು ಬಾಗಿಲು ಬಿಡ್ದವೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವರಿಯೇ ಅಂತಂದು. ಆಗಲೂ ಬಾಗಿಲು ತೆಗೆದಿಲ್ಲ, ಈಗಲೂ ಬಾಗಿಲು ತೆಗೆದಿಲ್ಲ. ಬಾಗಿಲ ಬಡ್ದದ್ದು ತಪ್ಪು ಅಥವಾ ಬಾಗಿಲ ಬಡ್ದದ್ದು ಅವರು ಬಾಗಿಲು ತೆಗಿಲಿಲ್ಲ ಅನ್ನೋದನ್ನು ಧ್ವನಿಸ್ತದೆ. ನಾನು ಕೇಳ್ತಾ ಇರೋದು, ನಾನು ಇರುವ ವಾಸ್ತವವನ್ನು ಹೇಳ್ತಾ ಇದ್ದೀನಿ, ಸರಿ ತಪ್ಪುಗಳನ್ನು ಹೇಳ್ತಿಲ್ಲ. ಇರುವ ವಾಸ್ತವ ಹೇಳ್ತಾ ಇದ್ದೀನಿ. ಆಗಲೂ ಕೂಡ ಬಾಗಿಲು ತೆಗಿಲಿಲ್ಲ, ಈಗಲೂ ಎಲ್ಲೂ ಬಾಗಿಲು ತೆಗೆದಿಲ್ಲ. ಗಾಂಧೀಜಿ ಯಾಕೆ ದೇವಾಲಯಕ್ಕೆ ನಾನು ಒಳಕ್ಕೆ ಹೋಗಲ್ಲ
ಅಂತಂದದ್ದು, ಇಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಇಲ್ಲ ಅಂದರೆ ನಾನು ಬರಲ್ಲ ಅಂದಿದ್ದರಿಂದ ಹಿಡಿದು ಇನ್ನು ಎಲ್ಲ ನೋಡ್ಕೊಂಡು ಬನ್ನಿ. ಅದೇ ಬಸವಣ್ಣ ಹೊರಕ್ಕೆ ಬಂದವನು ತನ್ನ ಮನೆಯನ್ನು ಮುಕ್ತವಾಗಿಸಿದ. ಮಹಾಮನೆ ಅದು. ಎಲ್ಲರೂ ಬಂದರು. ಯಾರು? ಅಸ್ಪೃಶ್ಯರಾದಿಯಾಗಿ ವೇಶ್ಯರನ್ನು ಒಳಗೊಂಡ ರೀತಿಯೊಳಗೆ, ಪುಣ್ಯ ಸ್ತ್ರೀಯರನ್ನು ಒಳಗೊಂಡ ರೀತಿಯೊಳಗೆ ಎಲ್ಲ ಮೂಲದ ಕಾಯಿಕ ಜೀವಿಗಳು ಕೂಡ ಬಸವಣ್ಣನ ಮನೆ ಒಳಗೆ ಹೋದರು. ಮನೆ ಒಳಗೆ ಹೋಗಿದ್ದಷ್ಟೇ ಅಲ್ಲ, ಅಲ್ಲಿ ಮಾತನಾಡಿದರು. ಆ ಮಾತೆ ಅನುಭವ ಮಂಟಪ. ಹೀಗೆ ನನಗೆ ಹೆಚ್ಚು ಕಾಡಿಸುವ ಒಂದು ವ್ಯಕ್ತಿತ್ವ ಶಕ್ತಿ ಯಾವುದು ಅಂತಂದರೆ, ಒಂದು ಆದರ್ಶಪ್ರಾಯವಾದ್ದು ಅಂದರೆ ಅದು ಬಸವಣ್ಣ. ಆ ದೃಷ್ಟಿಯಿಂದ ಆನಂತರದಲ್ಲಿ ಬಂದ ಭಕ್ತಿ ಪಂಥ ಇದೆಯಲ್ಲ, ಅದು ದಾಸ್ಯ ಪಂಥ. ಅದರ ಪ್ರಭಾವ ಕನಕದಾಸರ ಮೇಲೆ ಆಯಿತು, ಆಗಿರಬಹುದು. ನೀವು ಅರ್ಥ ಮಾಡ್ಕೊಳ್ಳಿ. ಸರ್, ಹಾಗಿದ್ದರೂ ಕೂಡ ಬಸವಣ್ಣನನ್ನು ಅರ್ಥ ಮಾಡಿಕೊಂಡ ಮನಸ್ಸುಗಳು ಜಾತಿವಾದಿಗಳು ಆಗೋದಿಲ್ಲ ಅನ್ನೋದಕ್ಕೆ ನೀವು ಮತ್ತು ಎಸ್ ಟಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದ ಕಾಲದಲ್ಲಿ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕನಾಗಿ ಘೋಷಿಸುವ ಮನಸ್ಥಿತಿ ಇದೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಅದು ನನ್ನನ್ನು ಹೇಳಬೇಡಿ. ಅಲ್ಲಲ್ಲ, ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳು ಅವರು ನನಗೆ ಹತ್ತಿರದಿಂದ ಬಲ್ಲವನಾಗಿ ಹೇಳ್ತಾ ಇದ್ದಾನೆ, ವಚನ ಚಳುವಳಿ ಅವರಿಗೆ ಸಾಕಷ್ಟು ಪ್ರಭಾವ ಬೀರಿದೆ. ಸರ್, ಮಾನವೀಯ ಎಲ್ಲರಿಗೂ ಪ್ರಭಾವ ಬೀರದೆ. ಯಾಕೆಂದರೆ ಎಷ್ಟು ಜನ ಸೋಷಿಯಲಿಸ್ಟ್ಸ್ಗೆ ಆ ಪ್ರಭಾವ ಆಗಿಲ್ಲ, ಅರಗಿಸ್ಕೊಳ್ಳೋಕ್ಕಾಗಿದೆ. ಇವ್ರಿಗಾದಷ್ಟು ಅದಕ್ಕೋಸ್ಕರಲೇನೆ ಅವರು, ನೀವು ಗಮನಿಸಿ, ಬಸವ ಜಯಂತಿ ದಿವಸದೇ ಪ್ರಮಾಣ ವಚನ ತಗೊಂಡ್ರು. ಇನ್ನು 3 ದಿವಸ ಇತ್ತು ಬಸವ ಜಯಂತಿ. ಯಾತಕ್ಕಾದರೂ ಅವಸರ ಮಾಡಿ ಅಧಿಕಾರ ತಗೊಳ್ಳಿಲ್ಲ, ಅವಸರ ಮಾಡಲಿಲ್ಲ, ಹಪಹಪಿಸ್ಲಿಲ್ಲ, ಕಾಯ್ದರು, ತಗೊಂಡ್ರು. ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ್ದಷ್ಟೇ ಅಲ್ಲ, ಎಲ್ಲ ಕಚೇರಿಗಳಲ್ಲಿಯೂ ಕೂಡ ಅದು ಇರಬೇಕು ಆ ಚಿತ್ರ ಅಂತನ್ನೋ ರೀತಿಯೊಳಗೆ ಇದು ಮಾಡಿದ್ದಿತ್ತು. ಇವತ್ತೂ ಕೂಡ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇರೋದ್ರ ಹಿಂದೆ ದಾಸೋಹ ತತ್ವದ ಆಶಯ, ಅರ್ಥನೀತಿಯ ಒಂದು ಗಾಢವಾದ ಪ್ರಭಾವ ಅವರ ಮೇಲಿದೆ. ಯಾಕೆಂದರೆ ಬಸವಣ್ಣ ದಾಸೋಹ ನೀತಿ ತಂದಾಗ ಅವನು ಅರ್ಥ ಸಚಿವನಾಗಿದ್ದವನು, ಬಿಜ್ಜಳನ ಆಸ್ಥಾನದೊಳಗೆ ಅರ್ಥ ಸಚಿವನಾಗಿದ್ದವನು. ಆ ದೃಷ್ಟಿಯಿಂದಲೇ ದಾಸೋಹ ದಾನ ಅಲ್ಲ, ಅದು ಡಿಸ್ಟ್ರಿಬ್ಯೂಷನ್ ಥಿಯರಿ. ಅಂದರೆ ಸರ್ಕಾರದ ಹೊಣೆಗಾರಿಕೆ. ಶ್ರೀಮಂತರಿಂದ ಸಂಗ್ರಹಿಸಿದ ಟ್ಯಾಕ್ಸ್ ಅನ್ನ ಬಡವರಿಗೆ ಹಂಚೋದು ದಾಸೋಹ. ಆ ಮುಖೇಣವಾಗಿ ದಾಸೋಹ ಅನ್ಬೇಕಾಗಿತ್ತಲ್ಲ ಸರ್. ದಾಸೋಹದ ಪದ ಬಳಕೆ ಇದೆಯಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಅದಾಗಲೇ ಈಗ ಒಂದು ಆವರಣದ ಪರಿಭಾಷೆಯಾಗಿ ಬಳಕೆಯಾಗೆ ಬಂದಿದೆ. ಆವರಣ ಯಾವುದು? ಒಂದು ಧಾರ್ಮಿಕ ಆವರಣದ ಪರಿಭಾಷೆಯಾಗಿ ನಾವು ಸೀಮಿತಗೊಳಿಸಿಬಿಟ್ಟಿದ್ದೇವೆ. ತಪ್ಪು ನಮ್ಮದು. ಅದು ಈಗಿನ ರಾಜಕೀಯ ಪರಿಭಾಷೆಯಾಗಿ ಬಳಸೋದಕ್ಕೆ ಹೋದರೆ ಬೇರೆಯವರಿಗೆ ಕಣ್ಣುರಿಯುತ್ತೆ. ಈಗಾಗಲೇ ನೇನೇನೇ ಸಂದರ್ಭಗಳಲ್ಲಿ ಹೇಳ್ತಿರ್ತಾರೆ ನೋಡಿ, ಅಲ್ಲಿ ಬೇರೆ ಯಾವ ಥರದಲ್ಲಿ ಸಿದ್ದರಾಮುಲ್ಲಾ ಖಾನ್ ಅನ್ನೋ ರೀತಿ ಒಳಗೆ ಇದಕ್ಕೂ ಕೂಡ ಬೇರೆ ಅರ್ಥವನ್ನು ಅನ್ನಲಿ. ಪಾಪ ಏನು ಸಿದ್ದರಾಮಯ್ಯನವರು ಲಿಂಗಾಯತರು ಅಂದ್ರೆ ಏನು ತಪ್ಪಾಗೋದಿಲ್ಲ ಅಲ್ರಿ, ಯಾಕಂದ್ರೆ ಬಸವ ಪರಂಪರೆಗೆ ಆ ಶ್ರೇಷ್ಠತೆ ಇದೆ. ಆ ಬಸವ ಪರಂಪರೆ, ಸಿದ್ದರಾಮುಲ್ಲಾ ಖಾನ್ ಅಂದ್ರೂ ಶ್ರೇಷ್ಠತೆ ಇದೆ, ತಪ್ಪೇನು ಅಲ್ಲ. ಅದು ಅವರ ವ್ಯಕ್ತಿತ್ವದ ವಿಕಾಸದ ಒಂದು ಮುಖ. ಅದು ತಪ್ಪು ಅನ್ನಲ್ಲ. ಆದರೆ ಒಂದು ಪಕ್ಷದ ರಾಜಕಾರಣದೊಳಗೆ ಈ ಶಬ್ದ ಎಲ್ಲಿಂದ ಬಂತು? ಗ್ಯಾರಂಟಿ